ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್. ನಿರೀಕ್ಷಣಾ ಜಾಮೀನು ಕೋರಿ ತಣ್ಣೀರ್ ಮೈನಾ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೇಯೋ ಹಾಲ್ ಕೋರ್ಟ್ನಲ್ಲಿ ತಣ್ಣೀರ್ ಮೈನಾ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ತಣ್ಣೀರ್ ಮೈನಾ ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ಮೇಯೋ ಹಾಲ್ ಸಿಸಿಎಚ್ 20ನೇ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತಣ್ಣೀರ್ ಮೈನಾ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಆ ನಿರೀಕ್ಷಣಾ ಜಾಮೀನಿನ ವಿಚಾರಣೆ ನಡೆಯಲಿದೆ. ಜಾಮೀನು ಸಿಗತ್ತಾ ಇಲ್ವಾ ಕಾದು ನೋಡಬೇಕು. ಆರೋಪಿ ಪತ್ತೆ ಮಾತ್ರ ಇಲ್ಲ. ಪೊಲೀಸರು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನುವಂತ ಅನುಮಾನ ಶುರುವಾಗಿದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ತಣ್ಣೀರ್ ಮೈನಾ ಈಗ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ ಅಂತ. ಎಷ್ಟರ ಮಟ್ಟಿಗೆ ಯಾವ ಗ್ರೌಂಡ್ಸ್ ಮೇಲೆ ತಣ್ಣೀರ್ ಮೈನಾಗೆ ಬೇಲ್ ಸಿಗಬಹುದಾದ್ರೆ ಅಥವಾ ಸಿಗದೇ ಇರುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಏನಾಗಬಹುದು? ಶ್ರೀಲಕ್ಷ್ಮಿ, ಇಲ್ಲಿ ನೇರವಾಗಿ ವಿನಯ್ ಸೋಮಯ್ಯ ಅವರು ಒಂದಷ್ಟು ವಿಚಾರಗಳನ್ನ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ತಣ್ಣೀರ್ ಮೈನಾ ಸೇರಿದಂತೆ ಇಬ್ಬರು ಶಾಸಕರ ಹೆಸರನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಎಫ್ಐಆರ್ ನಲ್ಲಿ ತಣ್ಣೀರ್ ಮೈನಾ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಅವರನ್ನೇ A1 ಅಂತೂ ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. ಯಾಕೆ ಕಾರಣ ಅಂತಂದ್ರೆ ಅದರಲ್ಲಿ ಆ ಒಂದು ಗ್ರೂಪ್ ನಲ್ಲಿ ನಡೆದಿರುವಂತಹ ಒಂದಷ್ಟು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸ್ಥಳೀಯವಾಗಿ ಮತ್ತೆ ಅಲ್ಲಿ ಈ ಇಬ್ಬರ ಮಧ್ಯೆ ವಿನಯ್ ಸೋಮಯ್ಯ ಮತ್ತು ತಣ್ಣೀರ್ ಮೈನಾ ಮಧ್ಯೆ ಒಂದಷ್ಟು ಸಾಕಷ್ಟು ವಿಚಾರಗಳಾಗಿತ್ತು. ಈ ಹಿಂದೆ ಆಗಿದ್ದಂತ ಕೇಸ್ಗೂ ಕೂಡ ಇದರಲ್ಲಿ ತಣ್ಣೀರ್ ಮೈನಾ ನೇರವಾಗಿ ಲಿಂಕ್ ಇದ್ದಾರೆ ಅನ್ನುವಂತ ವಿಚಾರ ಸಾಕಷ್ಟಿತ್ತು. ಜೊತೆಗೆ ಈ ಒಂದು ಕೇಸ್ ಯಾವ ಮಟ್ಟಿಗೆ ಸೀರಿಯಸ್ ಇದೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ವಿಪಕ್ಷಗಳು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಕಾನೂನಿನ ಮೂಲಕ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ವಿನಯ್ ಸೋಮಯ್ಯ ಅವರಿಗೆ ಸಾಕಷ್ಟು ಕಿರುಕುಳ ಕೊಡ್ತಿದ್ರು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಎದ್ದು ಬಂದಿರೋದಂತಂದ್ರೆ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಅಲ್ಲಿರುವಂತಹ ಪೊಲೀಸರನ್ನ ಬಳಸಿಕೊಂಡು ವಿನಯ್ ಸೋಮಯ್ಯ ಅವರಿಗೆ ಸಾಕಷ್ಟು ಕಾಟ ಕೊಡಲಾಗಿತ್ತು, ಕಿರುಕುಳ ಕೊಡಲಾಗಿತ್ತು ಅನ್ನುವಂತ ಆರೋಪ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದಕ್ಕೆ ಈ ಮುಂಚೆ ವಿನಯ್ ಸೋಮಯ್ಯ ಅವರ ಎದುರಿಸಿದಂತ ಪ್ರಕರಣ ಇಲ್ಲಿ ಸಾಕ್ಷಿಯಾಗುತ್ತೆ. ಅದೇ ಒಂದು ಕಾರಣದಿಂದ ನಾನು ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೇನೆ ಅಂತೇಳಿ ವಿನಯ್ ಸೋಮಯ್ಯ ಅವರು ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಅಂದ್ರೆ ತಣ್ಣೀರ್ ಮೈನಾ ವಿರುದ್ಧ ಇದೊಂದು ಸ್ಟ್ರಾಂಗ್ ಕೇಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಟಿಸಿಪೇಟರಿ ಬೇಲ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸನೂ ಮಾಡಿದ್ದಾರೆ. ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಸಿಗಬಹುದು ಅನ್ನಂತಾದ್ರೆ ಈ ಒಂದು ಡೆತ್ ನೋಟ್ ಇದೆಯಲ್ಲ, ಆ ಒಂದು ಡೆತ್ ನೋಟ್ ಡಿಜಿಟಲಿ ಆಗಿರೋದ್ರಿಂದ ಈ ಒಂದು ಅಂಶ ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಏನಾಗುತ್ತೆ ಕಾದ್ ನೋಡಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್. ನಿರೀಕ್ಷಣಾ ಜಾಮೀನು ಕೋರಿ ತಣ್ಣೀರ್ ಮೈನಾ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೇಯೋ ಹಾಲ್ ಕೋರ್ಟ್ನಲ್ಲಿ ತಣ್ಣೀರ್ ಮೈನಾ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ತಣ್ಣೀರ್ ಮೈನಾ ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ಮೇಯೋ ಹಾಲ್ ಸಿಸಿಎಚ್ 20ನೇ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತಣ್ಣೀರ್ ಮೈನಾ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಆ ನಿರೀಕ್ಷಣಾ ಜಾಮೀನಿನ ವಿಚಾರಣೆ ನಡೆಯಲಿದೆ. ಜಾಮೀನು ಸಿಗತ್ತಾ ಇಲ್ವಾ ಕಾದು ನೋಡಬೇಕು. ಆರೋಪಿ ಪತ್ತೆ ಮಾತ್ರ ಇಲ್ಲ. ಪೊಲೀಸರು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನುವಂತ ಅನುಮಾನ ಶುರುವಾಗಿದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ತಣ್ಣೀರ್ ಮೈನಾ ಈಗ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ ಅಂತ. ಎಷ್ಟರ ಮಟ್ಟಿಗೆ ಯಾವ ಗ್ರೌಂಡ್ಸ್ ಮೇಲೆ ತಣ್ಣೀರ್ ಮೈನಾಗೆ ಬೇಲ್ ಸಿಗಬಹುದಾದ್ರೆ ಅಥವಾ ಸಿಗದೇ ಇರುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಏನಾಗಬಹುದು? ಶ್ರೀಲಕ್ಷ್ಮಿ, ಇಲ್ಲಿ ನೇರವಾಗಿ ವಿನಯ್ ಸೋಮಯ್ಯ ಅವರು ಒಂದಷ್ಟು ವಿಚಾರಗಳನ್ನ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ತಣ್ಣೀರ್ ಮೈನಾ ಸೇರಿದಂತೆ ಇಬ್ಬರು ಶಾಸಕರ ಹೆಸರನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಎಫ್ಐಆರ್ ನಲ್ಲಿ ತಣ್ಣೀರ್ ಮೈನಾ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಅವರನ್ನೇ A1 ಅಂತೂ ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. ಯಾಕೆ ಕಾರಣ ಅಂತಂದ್ರೆ ಅದರಲ್ಲಿ ಆ ಒಂದು ಗ್ರೂಪ್ ನಲ್ಲಿ ನಡೆದಿರುವಂತಹ ಒಂದಷ್ಟು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸ್ಥಳೀಯವಾಗಿ ಮತ್ತೆ ಅಲ್ಲಿ ಈ ಇಬ್ಬರ ಮಧ್ಯೆ ವಿನಯ್ ಸೋಮಯ್ಯ ಮತ್ತು ತಣ್ಣೀರ್ ಮೈನಾ ಮಧ್ಯೆ
ಒಂದಷ್ಟು ಸಾಕಷ್ಟು ವಿಚಾರಗಳಾಗಿತ್ತು. ಈ ಹಿಂದೆ ಆಗಿದ್ದಂತ ಕೇಸ್ಗೂ ಕೂಡ ಇದರಲ್ಲಿ ತನೀರ್ ಮಹೀನಾ ನೇರವಾಗಿ ಲಿಂಕ್ ಇದ್ದಾರೆ ಅನ್ನುವಂತ ವಿಚಾರ ಸಾಕಷ್ಟಿತ್ತು. ಜೊತೆಗೆ ಈ ಒಂದು ಕೇಸ್ ಯಾವ ಮಟ್ಟಿಗೆ ಸೀರಿಯಸ್ ಇದೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ವಿಪಕ್ಷಗಳು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಕಾನೂನಿನ ಮೂಲಕ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ವಿನಯ್ ಸೋಮಯ್ಯ ಅವರಿಗೆ ಸಾಕಷ್ಟು ಕಿರುಕುಳ ಕೊಡ್ತಿದ್ರು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಎದ್ದು ಬಂದಿರೋದಂತಂದ್ರೆ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಅಲ್ಲಿರುವಂತಹ ಪೊಲೀಸರನ್ನ ಬಳಸಿಕೊಂಡು ವಿನಯ್ ಸೋಮಯ್ಯ ಅವರಿಗೆ ಸಾಕಷ್ಟು ಕಾಟ ಕೊಡಲಾಗಿತ್ತು, ಕಿರುಕುಳ ಕೊಡಲಾಗಿತ್ತು ಅನ್ನುವಂತ ಆರೋಪ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದಕ್ಕೆ ಈ ಮುಂಚೆ ವಿನಯ್ ಸೋಮಯ್ಯ ಅವರ ಎದುರಿಸಿದಂತ ಪ್ರಕರಣ ಇಲ್ಲಿ ಸಾಕ್ಷಿಯಾಗುತ್ತೆ. ಅದೇ ಒಂದು ಕಾರಣದಿಂದ ನಾನು ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೇನೆ ಅಂತೇಳಿ ವಿನಯ್ ಸೋಮಯ್ಯ ಅವರು ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಅಂದ್ರೆ ತನೀರ್ ಮಹೀನಾ ವಿರುದ್ಧ ಇದೊಂದು ಸ್ಟ್ರಾಂಗ್ ಕೇಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಟಿಸಿಪೇಟರಿ ಬೇಲ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸನೂ ಮಾಡಿದ್ದಾರೆ. ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಸಿಗಬಹುದು ಅನ್ನಂತಂದ್ರೆ ಈ ಒಂದು ಡೆತ್ ನೋಟ್ ಇದೆಯಲ್ಲ, ಆ ಒಂದು ಡೆತ್ ನೋಟ್ ಡಿಜಿಟಲಿ ಆಗಿರೋದ್ರಿಂದ ಈ ಒಂದು ಅಂಶ ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಪರಿಗಣಿಸಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಏನಾಗುತ್ತೆ ಕಾದ್ ನೋಡಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್. ನಿರೀಕ್ಷಣಾ ಜಾಮೀನು ಕೋರಿ ತನೀರ್ ಮಹೀನಾ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೇಯೋ ಹಾಲ್ ಕೋರ್ಟ್ನಲ್ಲಿ ತನೀರ್ ಮಹೀನಾ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ತನೀರ್ ಮಹೀನಾ ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ಮೇಯೋ ಹಾಲ್ ಸಿಸಿಎಚ್ 20ನೇ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ತನೀರ್ ಮಹೀನಾ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಆ ನಿರೀಕ್ಷಣಾ ಜಾಮೀನಿನ ವಿಚಾರಣೆ ನಡೆಯಲಿದೆ. ಜಾಮೀನು ಸಿಗತ್ತಾ ಇಲ್ವಾ ಕಾದು ನೋಡಬೇಕು. ಆರೋಪಿ ಪತ್ತೆ ಮಾತ್ರ ಇಲ್ಲ. ಪೊಲೀಸರು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನುವಂತ ಅನುಮಾನ ಶುರುವಾಗಿದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ತನೀರ್ ಮಹೀನಾ ಈಗ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಿರೀಕ್ಷಣಾ ಜಾಮೀನಿಗೆ ಅಂತ. ಎಷ್ಟರ ಮಟ್ಟಿಗೆ ಯಾವ ಗ್ರೌಂಡ್ಸ್ ಮೇಲೆ ತನೀರ್ ಮಹೀನಾಗೆ ಬೇಲ್ ಸಿಗಬಹುದಾದ್ರೆ ಅಥವಾ ಸಿಗದೇ ಇರುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಏನಾಗಬಹುದು? ಶ್ರೀಲಕ್ಷ್ಮಿ, ಇಲ್ಲಿ ನೇರವಾಗಿ ವಿನಯ್ ಸೋಮಯ್ಯ ಅವರು ಒಂದಷ್ಟು ವಿಚಾರಗಳನ್ನ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ತನೀರ್ ಮಹೀನಾ ಸೇರಿದಂತೆ ಇಬ್ಬರು ಶಾಸಕರ ಹೆಸರನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಎಫ್ಐಆರ್ ನಲ್ಲಿ ತನೀರ್ ಮಹೀನಾ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಅವರನ್ನೇ A1 ಅಂತೂ ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಲಾಗಿದೆ. ಯಾಕೆ ಕಾರಣ ಅಂತಂದ್ರೆ ಅದರಲ್ಲಿ ಆ ಒಂದು ಗ್ರೂಪ್ ನಲ್ಲಿ ನಡೆದಿರುವಂತಹ ಒಂದಷ್ಟು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸ್ಥಳೀಯವಾಗಿ ಮತ್ತೆ ಅಲ್ಲಿ ಈ ಇಬ್ಬರ ಮಧ್ಯೆ ವಿನಯ್ ಸೋಮಯ್ಯ ಮತ್ತು ತನೀರ್ ಮಹೀನಾ ಮಧ್ಯೆ ಒಂದಷ್ಟು ಸಾಕಷ್ಟು ವಿಚಾರಗಳಾಗಿತ್ತು. ಈ ಹಿಂದೆ ಆಗಿದ್ದಂತ ಕೇಸ್ಗೂ ಕೂಡ ಇದರಲ್ಲಿ ತನೀರ್ ಮಹೀನಾ ನೇರವಾಗಿ ಲಿಂಕ್ ಇದ್ದಾರೆ ಅನ್ನುವಂತ ವಿಚಾರ ಸಾಕಷ್ಟಿತ್ತು. ಜೊತೆಗೆ ಈ ಒಂದು ಕೇಸ್ ಯಾವ ಮಟ್ಟಿಗೆ ಸೀರಿಯಸ್ ಇದೆ ಅಂತ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ವಿಪಕ್ಷಗಳು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಕಾನೂನಿನ ಮೂಲಕ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ವಿನಯ್ ಸೋಮಯ್ಯ ಅವರಿಗೆ ಸಾಕಷ್ಟು ಕಿರುಕುಳ ಕೊಡ್ತಿದ್ರು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಎದ್ದು ಬಂದಿರೋದಂತಂದ್ರೆ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಅಲ್ಲಿರುವಂತಹ ಪೊಲೀಸರನ್ನ ಬಳಸಿಕೊಂಡು ವಿನಯ್ ಸೋಮಯ್ಯ ಅವರಿಗೆ